ಇಬ್ರು ಬಂದಿರಿ? ನನಗೂ ಗೊತ್ತಿಲ್ಲವಾ. ದವಾಖಾನಿಗೆ ಸೇರಂತೆ ಏನಾತವ? ಯಾಕೆ ಏನ? ಅದು ಬೆಳಗ್ಗೆಯಿಂದನೂ ಹೊಟ್ಟೆ ಭಾಳ ನೋವಾತಿತ್ತು. ಆದರೂ ನಾ ತಡ್ಕೊಂಡೆ. ಸಂಜೆಗೆ ಇವ್ರು ಬಂದಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಇವ್ರು ದವಾಖಾನಿಗೆ ಕರ್ಕೊಂಬಂದ್ರೆ ಅಷ್ಟೇ. ನಾನು ಮಕ್ಕೊಂಡಿದ್ದೆ ಕಾಣ್ತೈತೆ ನನಗೆ. ಅಯ್ಯಪ್ಪ, ಈಗ ಎಚ್ಚರಾಗಿದ್ದೆ ಅಲ್ಲ. ಬೆಳಗ್ಗಿಂದ ಹೊಟ್ಟೆ ನೋವುದ್ರು ಅರವಿಂದ್ ಬಂದ ಮೇಲೆ ದವಾಖಾನಿಗೆ ಸೇರ್ಸ್ಯಾರನ? ಅಲ್ಲವಾ ಒಂಚೂರು ಬೆಳಗ್ಗಿನ ಏನು ಎತ್ತಲ್ಲಿ ಯಾವ ಊರಾಗ ಗಾಡಿ ಇಲ್ಲನ? ಹೋಗ್ಲಿ ಫೋನ್ ಹಚ್ಚಿ ಬರ್ದಾರ ಹುಡುಗಿ ನೀನು. ಈಗ ಏನಾಗೈತವ? ಅಲ್ಲ ಪಾರ್ವತಿ, ಸ್ವಲ್ಪ ಸಮಾಧಾನವಾಗಿರ. ನೀನ್ ಆ ನಮ್ನಿ ಇದು ಮಾಡಕತ್ರ ಆಕಿಗೆ ಒಂಥರ ಗಾಬರಿ ಆಗಲ್ಲನ? ಏನಾತು? ಒಬ್ರರ ಬಾಯ್ ಬಿಡ್ರಿ. ಅವ ಸ್ವಲ್ಪ ಬಾಯ್ ಮಾಡಬೇಡ. ಅದು ಪಾರ್ವತಿಗೆ ಅಬಾರ್ಷನ್ ಆಗೈತಿ. ಏನ? ಏನ್ ಹೇಳತ್ತೀರಿ? ಸಮಾಧಾನ ಪಾರ್ವತಿ, ಏನೂ ಆಗಲ್ಲ, ಏನಾಗಿಲ್ಲ. ಸಮಾಧಾನ ಮಾಡ್ಕೊ. ಅಕಸ್ಮಾತ್ ಪ್ರೆಗ್ನೆಂಟೇ ಆಗಿಲ್ಲ ಅಂದಿದ್ರೆ ಕಾಯ್ತಿದ್ದೇ ಇಲ್ಲ. ಹಂಗೆ ಅನ್ಕೋ. ಡಾಕ್ಟ್ರು ಗರ್ಭಕೋಶಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ನಾನು ಒಂದು 3 ತಿಂಗಳು ಆದಮೇಲೆ ಬೇಕಾದ್ರೆ ಮತ್ತೆ ಬೇಬಿ ಆಗಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಯಾರ. ಏನೋ ಒಂದು 2-3 ತಿಂಗಳಾಗಲಿ, ಸ್ವಲ್ಪ ಅವಳು ಸುಧಾರಿಸ್ಕೊಳ್ಳಿ, ಆಮೇಲೆ ಮತ್ತೆ ಟ್ರೀಟ್ಮೆಂಟ್ ಕೊಡಕ್ಕೆ ಬರ್ತೈತಿ. ಮತ್ತೆ ಅವ್ರು ರಿಕವರ್ ಆಕಾರ ಮತ್ತೆ ಕ್ಯಾರಿ ಆಗ್ಬೋದು, ಏನೂ ತೊಂದರೆ ಇಲ್ಲ ಅಂತ ಹೇಳ್ಯಾರ. ಟೆನ್ಷನ್ ತಗೋಬೇಡ. ಎಲ್ಲಿ ಕ್ಯಾರೆ ಪೂರೆ ಈಗಾಗಿದ್ದು ಹೇಳಪ್ಪ, ಈಗಾಗಿದ್ದೆ. ಅಯ್ಯೋ ದೇವ್ರೆ, ಅವ್ರವ್ರ ಮನೆಯಾಗ ಆರಾಮಾಗಿ ಇರ್ತಾಳ ಅಂತ ಅಲ್ಲಿ ಕಳಿಸಿದ್ರ ಅಲ್ಲೇ ಎಡವಟ್ಟು ಮಾಡ್ಕೊಂಡ್ಲ. ನನ್ನ ಮನ್ಯಾಗ ಆರಾಮಾಗಿ ಇದ್ಲಲ್ಲ ಆಕಿ. ಅಯ್ಯೋ ದೇವ್ರೆ, ಅಯ್ಯೋ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ಮೊಮ್ಮಗಳರ ಬರ್ತಾಳ ಅಂತೇಳಿ ಇದೇನು ಹಿಂಗಾಗ್ಬಿಡ್ತು? ಅರವಿಂದ, ಏನಪ್ಪ ಇದೆಲ್ಲ ಹಿಂಗಾಗ್ಬಿಡ್ತಲ್ಲ? ಅಲ್ಲ, ಏನ್ ಹೇಳ್ಬೇಕಿದಕ್ಕೆ ಅರವಿಂದ? ಏನಪ್ಪ ಹಿಂಗ್ಯಾಕಾತಿ? ಇವ್ರಿಗೆ ಅಷ್ಟು ಬೇಜವಾಬ್ದಾರಿ ಅದಾರ ಇವ್ರು. ಸ್ವಲ್ಪರ ಜವಾಬ್ದಾರಿ ಅನ್ನೋದಿಲ್ಲಲ್ಲ ಇವರಿಗೆ. ಏನ್ ಹೇಳ? ಅಯ್ಯೋ ದೇವ್ರೇ, ಯಾಕೆ ಹಿಂಗ್ ದೇವ್ರ ಕಾಡಕತ್ತಿದ್ದಾನ? ಮಂದಿವ್ರ ಶಾಂತಿನೂ ಮಾಡೈತಿ, ಎಲ್ಲ ಆಗೈತಿ, ಆದ್ರೂ ಇಂಥ ಕಾಡಾಟ ಅಂದ್ರೆ ಏನ್ ಮಾಡ್ಬೇಕಾತ ಅಂತೀನಿ ನಾನತ್ತಾಗ. ಅಯ್ಯೋ ದೇವ್ರೇ, ಯಾ ದೇವ್ರೇ, ಏನಪ್ಪ, ಏನ್ ಯಾರು ಕಣ್ಣು ಬಿಟ್ರು ಏನು? ಅಲ್ಲ, ನೀವು ಹಂಗೆ ಮಾತಾಡಿದ್ರೆ ಹೆಂಗ್ರಿ? ನಮ್ಮ ಮನ್ಯಾಗ ಪಲ್ಲಂಗ್ ಬಿಟ್ಟು ಕಾಲು ಕೆಳಗಿಳಾಕ್ ಬಿಟ್ಟಿಲ್ಲ ನಾನು. ನಿಮ್ಗಿಂತ 10 ಪಟ್ಟು ನನಗಾಗೈತಿ. ಅರ್ಥ ಮಾಡ್ಕೊರಿ. ನಾವು ಬೇಕಂತ ಮಾಡಿದ್ದಲ್ಲಿದು. ಏನ್ ಅರ್ಥ ಮಾಡ್ಕೊಳ್ಳೋದು? ಅಲ್ಲ, ಆಕಿ ಬೆಳಗಿಂದ ಹೊಟ್ಟಿನೂ ಒಂದಾಳ ಅಂದ್ರೆ ನೀವು ತೀರಾಕಿನ ದವಾಖಾನಿಗೆ ರಾತ್ರಿ ಕರ್ಕೊಂಡ್ ಬಂದಿರಿ, ಸಂಜಿಕ್ ಅಂದ್ರ ಬೆಳಗ್ಗೆ ಕರ್ಕೊಂಡ್ ಬಂದಿದ್ರಿ. ಇದೆಲ್ಲ ಹಾಕಿತ್ತಾನ? ನಮ್ಮನೆಗೆ ಆರಾಮ ಇದ್ಲಲ್ಲ ಆಕಿ. ನೋಡ್ರಿ ಶಾಂತಕ್ಕರ, ನೀವ್ ಏನೇ ಹೇಳ್ರಿ, ಈ ವಿಚಾರಕ್ಕೆ ನಿಮ್ಮ ಮೇಲೆ ಬಹಳ ಬೇಜಾರಾಗೈತ್ರಿ ನನಗೆ. ಇಷ್ಟು ಬೇಜವಾಬ್ದಾರಿಯಾಗಿ ನೀವು ನಡ್ಕೋಬಾರ್ದಾಗಿತ್ರಿ ನೀವು. ಕರೆನ ಸಮಾಧಾನ ಮಾಡ್ಕೊ ಪಾರ್ವತಿ, ಸಮಾಧಾನ ಮಾಡ್ಕೊ. ಸಿಟ್ನ್ಯಾಗ ನೋವ್ನ್ಯಾಗ ಏನಾರ ಮಾತಾಡಿ ಅದರಿಂದ ಯಾರ್ದಾರ ಮನ್ಸಿಗೆ ನೋವಾಗಿ ಮನಸ್ಸುಗಳು ಒಡೆದ್ರೆ ಮತ್ತೆ ಕೂಡುದಿಲ್ಲ. ಸಮಾಧಾನ ಆಗಿಂದ ಅರ್ಥ ಮಾಡ್ಕೊ. ಅವ್ರೇನೋ ಮಗಳಿಗೆ ಹಿಂಗಾಗ್ಲಿ ಅಂತ ಯಾವ ತಾಯಿ ಆಸೆ ಪಡ್ತಾಳ? ಸಮಾಧಾನ ಮಾಡ್ಕೊ. ಹಂಗೆಲ್ಲ ಮಾತಾಡ್ಬೇಡ. ಬಾ, ನೀ ಹೊರಗೆ ಬಾ ಒಂದ್ ಸ್ವಲ್ಪ. ಏನು ಮಾಡಿದ್ರಿ? ಏನು ಮಾಡೋದ? ತಾಯಿಗಂತ್ರ ಜವಾಬ್ದಾರಿ ಇಲ್ಲ, ಮಗಳಿಗಿರ ಜವಾಬ್ದಾರಿ ಇರೋದ್ ಬೇಡ. ಹೊಟ್ಟಿನೂ ಬೆಳಗ್ಗೆನೆ ಚಾಲು ಆಗಿತ್ತು ಅಂತಾಳ. ಮತ್ತೆ ಒಂದು ಫೋನ್ ಹಚ್ಬೇಕಿತ್ತ ಅರವಿಂದ್ಗೆ. ಆಫೀಸ್ನಾಗ ಏನ್ ಕಲ್ಲು ಮಣ್ಣು ಹೊರದಿತ್ತು, ಕೆಲಸ ಬರ್ತಿದ್ದ. ಅವ ಬಂದಿಂದ ದವಾಖಾನೆ ಕರ್ಕೊಂಡ್ ಬರೋದಿತ್ತಾನ? ಇದು ಹಿಂಗ ಅಕ್ಕಿತ್ತಾನ? ಹೇಳಿ ನೋಡೋಣ. ಅಕ್ಕಿಗೊಬ್ಬಕ್ಕಿಗೆ ಹೋಗತ್ತನ? ನಮ್ಗೆ ಕೋಟಿ ಗಟ್ಲೆ ಆಸ್ತಿ ಐತಿ. ನಾಳೆ ಏನಾರ ಹೆಚ್ಚು ಕಮ್ಮಿ ಆಗಿ ಮಕ್ಕಳೇ ಆಗ್ಲಿಲ್ಲ ಅಂತ ಇಟ್ಕೋರಿ, ಅವಾಗ ಯಾರಿಗೆ ಕೊಡ್ತೀರಿ ಇದಿಷ್ಟು ₹1 ಆಸ್ತಿನ? ಯಾರಿಗ್ರಿ ಕೊಡ್ತೀರಿ? ಸ್ವಲ್ಪ ಜವಾಬ್ದಾರಿ ಬೇಡ? ಓದಾಳಲಿಕ್ಕೆ ಇವತ್ ನನ್ ಮನ್ಸಿಗೆ ಬಾಳ್ ನೋವು ಮಾಡಾಳಿಕೆ. ಕರೆನ ಈಕಿ ಒಂಚೂರ್ ಜವಾಬ್ದಾರಿಯಿಂದ ಬೆಳಗ್ಗೆನ ಬಂದ್ ದವಾಖಾನೆ ಸೇರ್ಕೊಂಡಿದ್ರೆ ಇದಕ್ಕಿತ್ತ? ಅಲ್ಲ, ಒಂದು ಖುಷಿಯಿಂದ ಏನೋ ಹಾಟ್ ಬಿಟ್ಟಿದೈತೆ ಇದ್ರೆ ಅದು ಇನ್ನೊಂದು ಖುಷಿಗೆ ಏನಾಗಿತ್ತು? ಅವ ಅದು ಒಂದು ಬೇಬಿದು ಹಾರ್ಟ್ ಬೀಟ್ಸ್ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ರಲ್ಲ ಡಾಕ್ಟ್ರು. ಅದು ಬೇಬಿ ಬೆಳಗ್ಗೆನೆ ಅದು ಹೊಟ್ಟೆ ಒಳಗೆ ಬತ್ತಂಗೆ ಆಗ್ಬಿಟ್ಟೈತೆ. ಅದು ಆಲ್ರೆಡಿ 1 ಡೇಸ್ ಹಿಂಗೆ ಬಿಫೋರ್ ಅದು ಬತ್ತದಂಗಾಗಿ ಅದರಿಂದನೇ ಈ ಸೆಕೆಂಡ್ ಬೇಬಿಗೂ ಪ್ರಾಬ್ಲಮ್ ಆಗಿ ಅದೊಂಥರ ನನಗೂ ಅಷ್ಟು ಗೊತ್ತಿಲ್ಲ. ಡಾಕ್ಟ್ರ್ ಏನಂದ್ರು ಅಂದರೆ ಅದು ಹಂಗಾದಾಗ ನೋಡ್ರಿ ಬೇಬಿ ಒಳಗಡೆನೆ ಪೂರ್ತಿ ಎಲ್ಲ ಕರಗ್ದಂಗೆ ಆಗ್ಬಿಟ್ಟೈತಿ. ಒಂದೇ ಕರಳು ಸುತ್ಕೊಂಡಿರೋದ್ರಿಂದ 2 ಬೇಬಿಗೂ ಅದಕ್ಕೆ ಪ್ರಾಬ್ಲಮ್ ಆದಾಗ ಮತ್ತೆ ಆಬ್ವಿಯಸ್ಲಿ ಇದಕ್ಕೂ ಪ್ರಾಬ್ಲಮ್ ಆಗೈತಿ. ನಾನು ಅವತ್ತೇ ಅಂದೆ ನಿಮಗೆ ಹಾರ್ಟ್ ಬೀಟ್ಸ್ ಇದು ಐತಿ, ಒಂದು ಬೇಬಿನ ನಾವು ಅಬಾರ್ಷನ್ ಮಾಡ್ಬೇಕಾಕತಿ ಅಂತ. ನೀವೇ ಇದು ಮಾಡಿದ್ರಿ. ನೋಡೋಣ ಹಂಗಾರ ಅಂತ ನಾನು ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದೆ. ಬಟ್ ಇದು ಆಗಿಲ್ಲ, 2 ಅಬಾರ್ಷನ್ ಆಗೈತಿ. ಈಗ ಸ್ವಲ್ಪ ಮುಂಚೆನೇ ಬಂದಿದ್ರೆ ಏನಾರ ಮಾಡ್ಬೋದಿತ್ತೋ ಏನೋ, ನೀವು ಭಾಳ ತಡವಾಗಿ ಬಂದಿರಿ ಅಂತ ಹೇಳಿದರು. ನೋಡ ಹಿಂಗೆ ಹೇಳ್ತಾರ ಡಾಕ್ಟರ್. ಅಂದ್ರೆ ನನ್ನ ಹೊಟ್ಟೆ ಎಷ್ಟು ಉರಿಯಾಕಿಲ್ಲ ನೋಡು. ಹೊಟ್ಟೆ ಖಾರ ಕಲಿಸ್ದಂಗೆ ಆಕತಿ. ಈಕಿಗೆ ಬುದ್ಧಿ ಬೇಡ, ಈಕಿಗೆ ಏಟಾರ ಮೊದಲೇ ಆಡ್ಕೊಂಡಾಗ ಮುಂದೆ ಮುಗ್ಗರಿಸಿ ಬಿದ್ದಂಗೆ ಆಯತ್ ನಮ್ಮ ಬಾಳೆ ಈಗ. ಅಯ್ಯೋ ದೇವ್ರೇ, ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲ ಯವ.
ತಪ್ಪಾತಮ್ಮ, ನಂಗೆ ಗೊತ್ತಾಗಿಲ್ಲ. ನಾನು ಹಿಂಗಾಕೈತಿ ಅಂತ ಅನ್ಕೊಂಡಿದ್ದಿಲ್ಲ. ಅಯ್ಯೋ ದೇವ್ರೆ, ನಾನು ಯಾವ ದೇವ್ರಿಗೆ ಅನ್ಯಾಯ ಮಾಡಿದ್ದಾನೆ, ಯಾವ ಮಕ್ಕಳಿಗೆ ಏನು ಅನ್ಯಾಯ ಮಾಡಿದ್ದೆ. ಅಮ್ಮ ಅಮ್ಮ ಬೇಜಾರು ಮಾಡ್ಕೋಬೇಡ್ರಿ ಅಮ್ಮ, ನನಗೆ ನಿಮ್ಮ ಮುಖ ಈ ರೀತಿ ನೋಡೋಕ್ಕಾಗಲ್ತು. ಅವ ಮೊದ್ಲ ಆಕಿ ಪಾಪು ಕಳ್ಕೊಂಡು ನೋವು ನೀ ಮತ್ತೊಟ್ಟು ಹಿಂಗೆ ಮಾಡಿದ್ರೆ ಆಕಿ ಇನ್ನೊಂದು ಸ್ವಲ್ಪ ನೋವು ಆಕತ್ತವ. ಸ್ವಲ್ಪ ಸಮಾಧಾನ ಮಾಡ್ಕೊ. ನನಗೂ ಆಗೈತಪ್ಪ ನೋವು, ಬೇಕಾದಷ್ಟು ಆಗೈತಿ. ಆದ್ರೂ ಪಾರ್ವತಿ, ಇವತ್ತು ನಿನ್ ಮೇಲೆ ಭಾಳ ಬೇಜಾರಾತವ ನನಗೆ. ಸ್ವಲ್ಪ ಸ್ವಲ್ಪ ನಿನ್ಗೆ ಹಂಗ ಅನ್ಸಕತ್ತಿದ್ರೆ ಬೆಳಗ್ಗೆನ ಬಂದು ಸೇರ್ಕೋಬೋದಿತ್ತ ನೀ ದವಾಖಾನೆಗೆ. ಅದು ಹೋಗ್ಲಿ, ಏನ್ ಬಿಡವ, ಮೊನ್ನೆ ಇತ್ತು ನಿನ್ ಚೆಕಪಿನ್ ಡೇಟ್. ಅವತ್ತ ಹೇಳಿದೆ ಫೋನ್ನಾಗ, ಚೆಕಪಿನ್ ಡೇಟ್ ಐತಂತಿ, ಹಂಗಾರೆ ಹೋಗಿ ತೋರಿಸ್ಕೊಂಡಾರ ಬರ್ರಿ ಅಂತೇಳಿ. ಆಕೆ ಹೇಳಿದ್ಲೇ ಇಲ್ಲ, 4 ದಿನ 5 ದಿನಕ್ಕೆ ಬಿಟ್ಟು ಬಾ ಅಂತೇಳಿ ಅವ ಡಾಕ್ಟ್ರ್. ನೀನೇನಂದೆ? ಹ್ಞೂ ಓಕೆನಿ ಅಂದೆ. ಅಮ್ಮ ಅದು ನಾನು ಹೋಗ್ಬೇಕಂದೆ, ಆದ್ರೆ ಅವ್ರ ಹಾರ್ಟ್ ಬೀಟ್ಸ್ ಲೋ ಐತೆ ಅಂತಂದ್ರಲ್ಲ. ಎಲ್ಲವ್ರ ಹತ್ರ ಹೋದ್ರೆ ಎಲ್ಲ ಪಾಪುನ್ ತೆಗಿಬೇಕಂತಾರೋ ಏನೋ. ಡೆಲಿವರಿ ಆದರೆ 2 ಮಕ್ಕಳು ಚೆನ್ನಾಗೇ ಇರ್ತಾವನ್ನೋ ನಂಬಿಕೆ ಬಂಡ ಧೈರ್ಯ ಬಂದ್ಬಿಟ್ಟಿತ್ತು. ಅದಕ್ಕೆ ಡಾಕ್ಟರ್ ಹತ್ರ ಹೋಗಕ್ಕೆ ಹಿಂದೆ ಮುಂದೆ ಮಾಡಿದೆ. ಹಿಂದೆ ಮುಂದೆ ಮಾಡಿ 2 ಕಳ್ಕೊಂಡು ಕೂತಿಲ್ಲ. ಈಗ ಭಾಳ ಬೇಜಾರಾತವ ನನಗೆ ನಿಜವಾಗ್ಲು. ನೀನು ಆಕಿನ ಮಾಡಿದಿ, ನಿಮ್ಮ ಮನೆಯವರು ಅದನ್ನ ಮಾಡಿದ್ರು. ಹಿಂಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಹೆಂಗೆ ನೀವು ಅಂತೇನೆ ನಾನು. ಅಯ್ಯೋ ದೇವ್ರೆ, ಏನ್ ನಮ್ಗೇನು ವರಸ್ತಾರೋ ಹುಡ್ತಾರೋ ಇಲ್ಲೋ, ಏನ್ ಹಿಂಗ ಸಾಯ್ಬೇಕ ಏನೋ ನಾವು. ಪಾರ್ವತಿ, ಸ್ವಲ್ಪ ಸಮಾಧಾನವಾಗಿರು. ಯಾಕೆ ಅಷ್ಟೊಂದು ಓರಾಗಿ ಇದ್ ಮಾಡತ್ತಿ? ಬೇಜಾರಾಗೈತಿ, ನಂಗೆ ಅರ್ಥ ಆಕೈತಿ. ಆದ್ರೆ ನಿನಗಿಂತ ಜಾಸ್ತಿ ಹೆತ್ತ ತಾಯಿಗಾಗಿರ್ತೈತಲ್ಲೇ. ಅಕ್ಕಿ ಮಕ್ಳು ಕಳ್ಕೊಂಡಾಳ, ಯಾಕೆ ಹಿಂಗೆ ಮಾತಾಡಕತ್ತಿ ನೀನು? ಒಂದ್ ಸ್ವಲ್ಪ ಹೊರ ಬಾಯ್ ನೀನು. ಪಾರಕರ ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಹಂಗೆ ಮಾತಾಡ್ಬೇಡ್ರಿ. ನನ್ನ ಮಗಳಿಗಾಗಲೇ ಭಾಳ ನೊಂದ್ಕೊಂಡೈತಿ ಪಾಪ. ಇನ್ನೊಂಚೂರು ಆಕಿ ನೋವ್ಸಕ್ಕೆ ಹೋಗ್ಬೇಡ್ರಿ ಏನ್ರಿ, ಆಕೆ ನೋವಿಸ್ಬೇಡ್ರಿ. ಭಾಳ ಸೂಕ್ಷ್ಮ ರೀ ಆಕಿ ಮನಸ್ಸು, ಭಾಳ ಸೂಕ್ಷ್ಮ. ಅದಕ್ಕೆ ಹೌದ್ರಿ, ಭಾಳ ಸೂಕ್ಷ್ಮ ಅಣ್ಣಾರ, ಭಾಳ ಸೂಕ್ಷ್ಮ ನಿಮ್ಮ ಮಗಳ ಮನಸ್ಸು. ನೋಡ್ರಿ ಈಗ ಎಂತಾದೊಂದು ಮಾಡ್ಕೊಂಡ್ ಕುಂತ್ಲ. ಬಗನ ಆಗ್ಲೇ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನಾನು ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೇನೆ ಏನ್ರಿ. ನಾ ಇವತ್ತಿಲ್ಲಿ ಮುಂದೆ ಹೇಳಕತ್ತೀನಿ ಕೇಳ್ರಿ. ಏನಾರ ನಾ ಇನ್ನೂ ನೋಡ್ತೀನಿ, 1 ವರ್ಷ ನೋಡಿದೆ, 2 ವರ್ಷ ನೋಡ್ತೀನಿ. ಏನಾರ ಆಗ್ಲಿಲ್ಲ ಅಂದ್ರೆ ನಾನು ನನ್ನ ಮಗ ಇನ್ನೊಂದು ಮದುವೆ ಮಾಡಕ್ಕೆ ನನಗೆ ಮೊಮ್ಮಕ್ಕಳು ಬೇಕು ಏನ್ರಿ. ಇನ್ನು ಕಾಯಕ್ಕಾಗೋದಿಲ್ಲ. ನಾನು ನೋಡ್ತಿರಲಿಲ್ಲ ನನ್ನ ಮಗಳು ಹಡ್ದು ಕುಂತ್ಲಾಲೆ. ಹಂಗಂತ ನನಗೀಗ ಹೊಟ್ಟಿಲ್ ನಿಂತೇ ಇದ್ದಿದ್ದಿಲ್ಲಪ್ಪ ಅಂದ್ರೆ ಇನ್ನೂ ಕಾಯ್ಬೋದಿತ್ತು, ಏನಾರ ಚಿಕಿತ್ಸೆ ಕೊಡಿಸ್ಬೋದಿತ್ತು. ಈ ರೀತಿ ಹುಚ್ಚು ಸಂತಿ ಮಾಡಿ ಕಳ್ಕೊಂಡು ಕೂತಾಳ. ನಾ ಕಾಯೋದಿಲ್ಲ ಇನ್ಮ್ಯಾಗ. ಮನ್ಸಿಗೆ ಎಷ್ಟು ನೋವು ಆತ್ ಗೊತ್ತಾ ನನಗೆ, ಎಷ್ಟು ನೋವು ಆತ್ ಗೊತ್ತಾ. ನಾನು ಏನು ಮಾಡ್ಬೇಕ್ರಿ? ನನ್ನ ಗಂಡಗೆ ಬೇಡ ವಾರಸ್ತಾರ, ವಂಶ ಮುಂದುವರ್ಸ್ಕೊಂಡು ಹೋಗೋರು. ಅವ ಯಾಕೆ ಹಂಗೆ ಮಾತಾಡಕತ್ತಿ? ನಾನು ಪಾರ್ವತಿ ಬಿಟ್ಟು ಯಾರನ್ನೂ ಮದುವೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ಈ ಜನ್ಮಕ್ಕೆ. ಅಕ್ಕಿನೇ ನನಗೆ. ಯಾಕವ ಹಂಗೆ ಮಾತಾಡಕತ್ತಿ? ಅಕ್ಕವು ಡಾಕ್ಟ್ರು ಆಗ್ತತಿ ಅಂದಾರ, ಬಾ ಡಾಕ್ಟರ್ ಕಡೆ ಹೋಗಿ ಮಾತಾಡಬೇಕಾರ. ಅವರೇ ಹೇಳಾರ ಟ್ರೀಟ್ಮೆಂಟ್ ವಾಪಸ್ ಕೊಡ್ತೀನಿ ರೀ, ಏನು ತಲೆ ಕೆಡಿಸ್ಕೋಬೇಡ್ರಿ, ನಾನು ಆಗ್ತಾವ ಅಂತ ಹೇಳಾರ. ಅದಕ್ಕೆ ಏನಪ್ಪ ಏನು ಅಕ್ಕವ ಏನು? ನನಗೆ ಅರ್ಥ ಆಕೈತ್ರಿ, ನಿಮ್ಮ ಮನ್ಸಿಗೆ ಭಾಳ ಅಂದ್ರೆ ಭಾಳ ನೋವಾಗೈತಿ. ಆ ಗಾಬರಿ ಒಳಗೆ ಮಾತಾಡಕತ್ತೀರಿ, ನನಗೆ ಅರ್ಥ ಆಕೈತಿ. ಆದ್ರೆ ಸಮಾಧಾನ ಮಾಡ್ಕೋರಿ ಅಕ್ಕಾರ. ಪಾರ್ವತಿ, ಬೇಜಾರು ಮಾಡ್ಕೋಬೇಡವ. ನನಗೇನು ಮಾಡಲಿ ಹೇಳ? ನನಗೆ ನಿಜವಾಗ್ಲೂ ಮನ್ಸಿಗೆ ಭಾಳ ನೋವಾತವ. 4 ನಂಜು ಚಲೋ ಅಲ್ಲ, ಒಂದು 2-3 ತಿಂಗಳು ಏನು ವಿಶ್ರಾಂತಿ ತಗೋ. ಒಂಥರ ಬಾಣೆತನ ಆದಂಗೆ. ಏನು ನಿಮ್ಮ ವಾರ ಮನೆಯಾಗಿದ್ದ, ಆಮೇಲೆ ಬಾ ನೋಡೋಣ, ದೇವ್ರದಾನ. ಏನು ನಮ್ಗೆ ಆಗೋದೆಲ್ಲ ಒಳ್ಳೇದಕ್ಕಂತ ಅನ್ಕೋಬೇಕಿನ್ ಮೇಲೆ ಅಷ್ಟೇ, ಏನು ಮಾಡೋಕ್ಕಾಗಂಗಿಲ್ಲ. ಧೈರ್ಯವಾಗಿರ, ಬರ್ತೇನವ ನಾನು ಹೊರಗೆ ಕುಂದಿರ್ತೇನೆ ಸ್ವಲ್ಪ ತನ. ಎಲ್ಲ ನನ್ನಿಂದನೇ ಆಗಿದ್ದು. ನಾನು ಸ್ವಲ್ಪ ಕಾಳಜಿ ತಗೋಬೇಕಿತ್ತು. ಮಾವ, ನನ್ ಕ್ಷಮಿಸ್ಬಿಡ್ರಿ. ಇಲ್ಲ ಮಗಳೇ, ಬೇಜಾರು ಮಾಡ್ಕೋಬೇಡ, ಏನೂ ಆಗೋದಿಲ್ಲ. ಯಾರು ಬೇಕಂತ ಮಾಡಿಲ್ಲ. ಏನ ನಿಮ್ಮ ಅತ್ತೇನೂ ನಿನಗೇನು ಸಿಟ್ಟಿನ್ಯಾಗ ಬೈಲಿಲ್ಲ. ಏನೋ ಒಂಥರ ಆಸೆ ಇಟ್ಕೊಂಡಿದ್ಲಲ್ಲ, ನಿರಾಸೆ ಆಯ್ತು ಅನ್ನೋ ಒಂದು ಸಂಕಟಕ್ಕೆ ಹಂಗೆ ಮಾತಾಡ್ಯಾಳ ಅಷ್ಟೇ. ಏನ ಬೇಜಾರು ಮಾಡ್ಕೋಬೇಡವ. ಏನ ತಲೆ ಕೆಡಿಸ್ಕೋಬೇಡ. ನಿಮ್ಮ ಮಾವ ನಾಗಟ್ಟಿದ್ದೇನೆ, ನನ್ನ ಇಡೀ ಆಸ್ತಿ ಹೋದ್ರೂ ಅಡ್ಡಿ ಇಲ್ಲ. ಏನು ಎಂತೆಂಥ ಡಾಕ್ಟರ್ ಆದರೂ ಇರಲಿ ತೋರಿಸಿ, ಏನು ನಾನು ನನ್ನ ವಂಶೋದ್ಧಾರಕನ ಕಂಡೇ ಕಾಣ್ತೀನಿ. ನೀ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನನಗೂ ಬೇಜಾರಾಗೈತಿ. ಆದ್ರೆ ಹಂಗಂತೇಳಿ ಯಾರನ್ನೂ ದೂರ ತಪ್ಪಕತ್ತೆ. ಏನು ಯಾರು ಬೇಕಂತ ಮಾಡಿದ್ದಲ್ಲ, ವಿಧಿ ಆಟ, ಏನು ಮಾಡೋಕ್ಕಲ್ಲ. ಹಣೆ ಬರ್ದಾಗ ಮಕ್ಕಳು ಯೋಗ ನಮಗಿಲ್ಲ ಅಂತ ಕಾಣ್ತೈತಿ ಅಷ್ಟೇ, ಮುಗೀತು. ಏನೋ ಬೇಜಾರು ಮಾಡ್ಕೊಂಡು ನಾನು ಆಕಿಗೆ ಹೇಳ್ತೀನಿ ಪಾರ್ವತಿಗತ್ತಾ, ಏನೋ ಹಿಂಗಂದ್ರು ಅಂತೇಳಿ. ನಿಮ್ಮ ಅವು ಬೇಯ್ದ್ರೆ ನೀನು ಹಿಂಗೆ ಬೇಜಾರು ಮಾಡ್ಕೊತಿದ್ದೇನ? ಮಾವರ, ನನಗೆ ಅತ್ತಿಯವ್ರ
ಅಮ್ಮ ಹಂಗೆಲ್ಲ ಅಂದ್ರಂತ ಯಾವ ಬೇಜಾರು ಇಲ್ರಿ. ಅವರಿಗೆ ನನ್ನ ಮೇಲೆ ಅತಿಯಾದ ಪ್ರೀತಿ ಐತಿ, ಹುಟ್ಟು ಮಕ್ಕಳ ಬಗ್ಗೆ ಭಾಳ ಕಾಳಜಿ ಇತ್ತು, ಅದಕ್ಕೆ ಹಂಗೆ ಮಾತಾಡ್ಯಾರ. ನಂಗೆ ಅದ್ರ ಬಗ್ಗೆ ಯಾವ ಬೇಜಾರು ಇಲ್ರಿ. ತಪ್ಪು ನನ್ನಿಂದಾನೇ ಆಗ್ಬಿಡ್ತಲ್ಲ, ಒಂದು ಸ್ವಲ್ಪ ನಾನು ಕಾಳಜಿ ತಗೋಬೋದಿತ್ತಲ್ಲ ಅನ್ನೋ ಒಂದೇ ಅಷ್ಟೇ ನನ್ನ ತಪ್ಪಾತು. ಇಲ್ಲ ಇಲ್ಲ, ಏನು ಹೆದರ್ಕೋಬೇಡ, ಏನು ಆಗುದಿಲ್ಲ. ಏನು ಬೇಕಂತ ಮಾಡಿದ್ದಲ್ಲ ಆಗೈತಿ. ಒಂದ್ಸಲ ಹಾಕಿರ್ತಾವ, ಒಂದೊಂದ್ಸಲ ಬೇರೆ ತಗೋ. ಏನ ಒಂದು 3-4 ತಿಂಗಳು ರೆಸ್ಟ್ ತಗೋ, ಆಮೇಲೆ ನೋಡೋಣ ಆಯ್ತಾ. ಒಂದು 5 ನಿಮಿಷ ಡಾಕ್ಟರ್ ಕಡೆ ಮಾತಾಡ್ಕೊಂಬರ್ತೀನಿ ತಡಿ. ನೀವು ಬೇಜಾರಾಗ್ಬೇಡ್ರಿ. ಏನೋ ಸಿಟ್ನಾಗ ಅಂದಾಳ, ಆಕೆ ಅಂದಿದ್ದು ಸರಿ ಅಂತ ನಾ ಹೇಳಂಗಿಲ್ಲ, ಆದ್ರೆ ತಪ್ಪಂತೂ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಕಾಳಜಿ ತಗೋಬೇಕು ಬೇಡ ಅಂತ ಅಕ್ಕಿಗೂ ಬೇಜಾರು ಮಾಡ್ಕೋಬೇಡ್ರಿ. ಸಮಯನ ಹಂಗೈತಲ್ಲ, ಏನು ಮಾಡಕ್ಕತ್ತೆ ಹೇಳ್ರಿ. ಇಲ್ರಿ ಅಣ್ಣಾರ, ಪಾಪ ಸುಳ್ಳು ಅಕ್ಕರ್ಗೆ ಯಾಕೆ ಅನ್ಬೇಕು ಹೇಳ್ರಿ. ತಪ್ಪು ನಮ್ದೈತ್ರಿ. ಬೆಳಗ್ಗೆ ನನ್ನ ದವಾಖಾನಿಗೆ ಸುಮ್ಮನೆ ಕರ್ಕೊಂಬಂದ್ಬಿಟ್ಟಿದ್ರೆ ಅಕ್ಕಿತ್ತೋ ಏನೋ, ಸಂಜೆ ಮಟ ಬಿಟ್ಬಿಟ್ವಲ್ಲ. ಒಂದೊಂದು ನಿಮಿಷದಾಗೂ ಏನು ಬೇಕಾದ್ರೂ ಅಕ್ಕವಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಲಿಲ್ರಿ ಅಣ್ಣಾರ. ಪಾಪ ಅಕ್ಕಾರ ಮನ್ಸಿಗೆ ನೋವು ಆಗಕ್ಕೆ ಅರ್ಧ ಕಾರಣ ನಾನ ರೀ. ಅಕ್ಕಾರ ಜೊತೆ ಒಂಚೂರು ಮಾತಾಡ್ತೀನಿ ತಡ್ರಿ, ಬರ್ರಿ. ಡಾಕ್ಟರ್ ಕಡೆ ಮಾತಾಡ್ಕೊಂಬರ್ತೀನಮ್ಮ.